ವಿಶ್ವದಲ್ಲಿ ಮೂರನೇ ಮಹಾಯುದ್ಧ ಆಗುವಂತಹ ಎಲ್ಲ ಲಕ್ಷಣಗಳು ಇದೀಗ ಗೋಚರಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಇದೀಗ ಇರಾನ್ ಮುಂದಾಗ್ತಾ ಇದೆ. ಇರಾನ್ ಈಗಾಗಲೇ ಗಲ್ಫ್ ರಾಷ್ಟ್ರಗಳನ್ನ ಅಟ್ಯಾಕ್ ಮಾಡಿರುವಂಥದ್ದು. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಟ್ಯಾಕ್ ಅನ್ನು ಮಾಡ್ತಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇರಾನ್ನಿಂದ ಇಸ್ರೇಲ್ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಭೀಕರವಾದ ದಾಳಿಯಾಗಿದೆ. ರಾತ್ರೋರಾತ್ರಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯೇ ಸುರಿದಿದೆ. ಇಸ್ರೇಲ್ನ ಟೆಲ್ ಅವೀವ್, ಜೆರುಸಲೆಂ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಅಮೆರಿಕದ ವಾಯು ನೆಲೆಗಳ ಮೇಲೆ ಭೀಕರವಾದ ದಾಳಿಯಾಗಿರುವಂಥದ್ದು. ಕುವೈತ್ ಮತ್ತು ಬಹ್ರೇನ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆ, ಕತಾರ್ ರಾಜಧಾನಿ ದೋಹಾ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಮಧ್ಯರಾತ್ರಿ ದಾಳಿಯನ್ನು ಮಾಡಿರುವಂಥದ್ದು. ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಗೆ ಇರಾನ್ ಇದೀಗ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯಾಗಿದೆ. ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಇರಾನ್ನಲ್ಲಿರುವಂತಹ ಮಹಿಳೆಯರೇ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ ಖಮೇನಿ ಸತ್ತಿರೋದಕ್ಕೆ. ಇನ್ನೊಂದು ಕಡೆನಲ್ಲಿ ಇರಾನ್ನಲ್ಲಿರುವಂತಹ ಇನ್ನೊಂದು ಸಮುದಾಯ, ಇನ್ನೊಂದು ಬಣ ಏನಿದೆ, ಅದು ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಮ್ಮ ನಾಯಕನೇ ಇಲ್ಲ ಅಂತ ಅಂದಮೇಲೆ ಯಾವ ಯುದ್ಧ ನೌಕೆಗಳಿದ್ದು ಏನ್ ಪ್ರಯೋಜನ, ಕ್ಷಿಪಣಿಗಳಿದ್ದು ಏನ್ ಪ್ರಯೋಜನ? ಪ್ರತೀಕಾರವನ್ನ ತೀರಿಸಿಕೊಳ್ಳೋಣ ಅಂತ ಅಮೆರಿಕ ಮಿಲಿಟರಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಇದೀಗ ಇರಾನ್ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇದೆ. ಈಗಾಗಲೇ ಹಲವು ಪ್ರದೇಶಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿರುವಂಥದ್ದು, ಪ್ರತೀಕಾರದ ದಾಳಿಯನ್ನ ಮಾಡಿದೆ. ಇದರಿಂದ ಎಲ್ಲೋ ಒಂದು ಕಡೆ ಭಾರತಕ್ಕಲ್ಲ, ಇಲ್ಲಿ ಏನೇ ಆಗ್ತಾ ಇರ್ಬೋದು, ಆದ್ರೆ ಯುದ್ಧ ಆಗ್ತಾ ಇರೋದ್ರಿಂದ ಕೆಲವೊಂದಷ್ಟು ರಾಷ್ಟ್ರಗಳಿಗೂ ಕೂಡ ಇದರಿಂದ ತೊಂದರೆ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ನಾವು ಸೇಫ್ ಆಗಿದ್ದೀವಿ ಅಂತ ಅನ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆರ್ಥಿಕ ಬಿಕ್ಕಟ್ಟು ಅನ್ನೋದು ಈ ಯುದ್ಧದಿಂದ ಜಾಸ್ತಿ ಆಗುತ್ತೆ. ಬರ್ತಾ ಇರುವಂತ ಆಮದುಗಳು ಸ್ಟಾಪ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಆರ್ಥಿಕ ಬಿಕ್ಕಟ್ಟು ಅನ್ನೋದು ಜಾಸ್ತಿ ಆಗುವಂಥದ್ದು. ಅಮೆರಿಕದ ವಾಯುನೆಲೆಗಳ ಮೇಲೆ ಭೀಕರವಾದಂತಹ ದಾಳಿಯನ್ನ ಮಾಡಿದೆ ಇದೀಗ ಇರಾನ್. ಪ್ರತೀಕಾರದ ದಾಳಿಯನ್ನ ನಡೆಸಿರುವಂಥದ್ದು. ಕತಾರ್ ರಾಜಧಾನಿ ದೋಹಾ ಮೇಲೂ ಕೂಡ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದೆ. ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದ್ದಂಥದ್ದು. ಅಲ್ಲಿದ್ದಂತಹ ಜನರು ಕೂಡ ಓಡಿದ್ದಾರೆ. ಅಮೆರಿಕದ ನೌಕಾನೆಲೆ ಮೇಲೆ ಇರಾನ್ ಪ್ರತೀಕಾರದ ದಾಳಿಯನ್ನ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಯುಎಸ್ ನೌಕಾನೆಲೆ ಹೊತ್ತಿ ಹುರಿದಿದೆ. ಬಹ್ರೇನ್ ಸಲ್ಮಾನ್ ಬಂದರಿನ ಬಳಿ ನೌಕಾನೆಲೆ ಇರುವಂಥದ್ದು. ನೌಕಾನೆಲೆ ಸಂಪೂರ್ಣವಾಗಿ ಹೊತ್ತಿ ಹುರಿದಿದೆ. ಪ್ರತೀಕಾರದ ದಾಳಿಯನ್ನ ಮಾಡಿರುವಂಥದ್ದು. ಪ್ರತೀಕಾರದ ದಾಳಿಯಲ್ಲಿ ಇದೀಗ ಅಮೆರಿಕದ ನೌಕಾನೆಲೆ ಹೊತ್ತಿ ಹುರಿದಿದೆ. ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಈ ಕ್ಷಿಪಣಿ ದಾಳಿಯಲ್ಲಿ ಯುಎಸ್ ನೌಕಾನೆಲೆ ಹೊತ್ತಿ ಹುರಿದಿರುವಂಥದ್ದು. ಬಹ್ರೇನ್ ಸಲ್ಮಾನ್ ಬಂದರಿನ ಬಳಿ ಇರುವಂತಹ ನೌಕಾನೆಲೆ ಇದು ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ. ಈಗಾಗಲೇ ಡೊನಾಲ್ಡ್ ಟ್ರಂಪ್ ಈ ಕುರಿತಾಗಿ ಯುದ್ಧವನ್ನ ಸಾರ್ತಿದ್ದಾರೆ. ಇಸ್ರೇಲ್ ಜೊತೆ ಕೈ ಜೋಡಿಸಿದ್ದಾರೆ. ಜಂಟಿಯಾಗಿ ಯುದ್ಧವನ್ನ ಸಾರಿದ್ದಂಥದ್ದು. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಇದ್ದಂಥ ಕಚೇರಿ ಜೊತೆಯಲ್ಲಿ ಆತ ವಾಸ ಮಾಡ್ತಿದ್ದಂಥ ಮನೆಯನ್ನ ಟಾರ್ಗೆಟ್ ಮಾಡಿ ಖಮೇನಿಯ ಹತ್ಯೆಯನ್ನ ಮಾಡಲಾಗಿದೆ. ಆತನ ಜೊತೆಗೆ ಆತನ ಮಕ್ಕಳು, ಮೊಮ್ಮಗಳು ಎಲ್ಲರೂ ಕೂಡ ಹತ್ಯೆ ಆದ್ರು. ಇದೀಗ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಅಮೆರಿಕದ ಮಿಲಿಟರಿ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕದ ನೌಕಾ ನೆಲೆಯ ಮೇಲೂ ಕೂಡ ಕ್ಷಿಪಣಿ ದಾಳಿಯನ್ನ ಇದೀಗ ಇರಾನ್ ಮಾಡಿದೆ. ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹೊತ್ತಿ ಹುರಿದಿರುವಂಥದ್ದು ನೌಕಾನೆಲೆ. ಬಹ್ರೇನ್ ಸಲ್ಮಾನ್ ಬಂದರಿನ ಬಳಿ ಇರುವಂತಹ ನೌಕಾನೆಲೆ ಇದು ಸಂಪೂರ್ಣವಾಗಿ ಹೊತ್ತಿ ಹುರಿದಿದೆ. ಆಪರೇಷನ್ ಎಪಿಕೆ ಪ್ಯೂರಿ ನಾಮಕರಣ ಕೂಡ ಆಗಿರುವಂಥದ್ದು. ಕರ್ನಾಟಕದ ಆಲಿಪುರಕ್ಕೂ ಕೂಡ ಕೆಲವೊಂದಷ್ಟು ಖಮೇನಿಗಳು ಕೂಡ ಇದ್ದಾರೆ. ಒಂದ್ ಕಡೆನಲ್ಲಿ ಪ್ರತಿಭಟನೆಗಳು, ಹೋರಾಟಗಳು, ಶೋಕಾಚರಣೆ ಎಲ್ಲವೂ ಕೂಡ ಆಗ್ತಾ ಇದೆ. ಇನ್ನೊಂದು ಕಡೆನಲ್ಲಿ ಯುದ್ಧ ಕೂಡ ಅದೇ ರೀತಿಯಾಗಿ ಆಗ್ತಾ ಇರುವಂಥದ್ದು. ಬಹ್ರೇನ್ನ ಸಲ್ಮಾನ್ ಬಂದರಿನ ಬಳಿ
ನೌಕಾನೆಲೆ ಇದೆ, ಅಮೆರಿಕಾದ ನೌಕಾನೆಲೆ ಇದು. ಆ ನೌಕಾನೆಲೆಯ ಮೇಲೆ ಇರಾನ್ ಪ್ರತಿ ದಾಳಿಯನ್ನು ಮಾಡಿದೆ. ಇದೀಗ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಈ ಸಂದರ್ಭದಲ್ಲಿ ನೌಕಾನೆಲೆ ಇರಾನ್ ಕ್ಷಿಪಣಿ ದಾಳಿಗೆ ಹೊತ್ತಿ ಹುರಿದಿರುವಂಥದ್ದು ನೌಕಾನೆಲೆ. ಮಧ್ಯಪ್ರಾಚ್ಯದಲ್ಲಿ ಸಂಪೂರ್ಣವಾಗಿ ಯುದ್ಧದ ಕಾರ್ಮೋಡ ಆವರಿಸಿಕೊಂಡಿದೆ. ವಿಮಾನಗಳನ್ನು ಸಂಪೂರ್ಣವಾಗಿ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಿದ್ದಾರೆ. ಪ್ರಯಾಣಿಕರು ಸಿಲುಕಿಕೊಂಡು ಒದ್ದಾಡ್ತಿದ್ದಾರೆ. ಕನ್ನಡಿಗರು ಕೂಡ ಯುದ್ಧ ರಣಭೂಮಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ಅವರನ್ನ ಕರೆತರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಯುದ್ಧದಿಂದ ಹಲವು ರೀತಿಯಾದಂತಹ ಪರಿಣಾಮಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಇರಾನ್ ಇದೀಗ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ. ಅಮೆರಿಕ ಇದಕ್ಕೆ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಆದರೂ ಕೂಡ ಇರಾನ್ ಇದನ್ನ ಬಿಡ್ತಾ ಇಲ್ಲ, ಪ್ರತಿ ದಾಳಿಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಯುದ್ಧ ಇದೀಗ ವಿಶ್ವದಲ್ಲಿ 3ನೇ ಮಹಾಯುದ್ಧ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದು ಕಡೆನಲ್ಲಿ ಅಮೆರಿಕ, ಇಸ್ರೇಲ್, ಇನ್ನೊಂದು ಕಡೆನಲ್ಲಿ ಇರಾನ್ ಜೊತೆಗೆ ರಷ್ಯಾ ಮತ್ತು ಚೀನಾ ಕೂಡ ಇದೆ. ಹಾಗಾಗಿ ಇರಾನ್ಗೇನಾದರೂ ರಷ್ಯಾ ಹಾಗೂ ಚೀನಾ ಸಪೋರ್ಟ್ ಮಾಡ್ತು ಅಂತ ಅಂದರೆ 3ನೇ ಮಹಾಯುದ್ಧ ಆಗೋದಂತೂ ಖಚಿತ. ಅಮೆರಿಕಾದ ನೌಕಾನೆಲೆ ಮೇಲೆ ಇರಾನ್ ಪ್ರತೀಕಾರದ ದಾಳಿಯನ್ನು ಮಾಡ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು ಅಷ್ಟೇ ಇರಾನ್ ಪ್ರತಿ ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ನಮ್ಮ ನಾಯಕನೇ ಇಲ್ಲ ಅಂತ ಅಂದಮೇಲೆ ನಾವೇನು ಮಾಡೋದಕ್ಕಾಗತ್ತೆ ಅನ್ನುವ ನಿಟ್ಟಿನಲ್ಲಿ ಇದೀಗ ಯುದ್ಧವನ್ನು ಸಾರೋದಕ್ಕೆ ಮುಂದಾಗ್ತಾ ಇದ್ದಾರೆ. Yeah, we're dangerous. Oh my God! Oh dear! Are you filming? Yes, I'm filming. Wow! Wow! I think we are dangerous. Fuck yeah, it's a guest. Whoa!